ಏನು ಮಾಡಿದ್ರು ಮೇಡಮ್? ಈಗ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ನಿಮ್ಮ ಮನೆ ಮಗಳು ಅಂದ್ರೆ ಶ್ರಾವಣಿ ಬಂದು ಈ ಮನೆ ಮಗಳು ಅಂದ್ರೆ ವರ ಕೊಡದ ಲಕ್ಷ್ಮಿ ಅವಳನ್ನ ಕಾಪಾಡ್ಕೊಂಡ್ಬಿಟ್ಲು. ನೋಡಿ ಮೇಡಮ್ರೆ, ಅವಳು ಈ ಮನೆಗೆ ಕಾವಲಾಗಿ ನಿಂತಿದ್ದಾಳೆ. ಅವಳಿರೋ ತನಕ ಈ ಮನೆನ ಕೆಡವಕ್ಕಂತೂ ಆಗಲ್ಲ ಬಿಡಿ ನಮ್ಮ ತಾಯಣ. ಮುಚ್ಚು ಬಾಯ್ ಸಾಕು. ನಾನು ಮುಂದೆ ಅವಳನ್ನ ಹೊಗಳ್ಬೇಡ. ಅವಳು ನೆನ್ನೆ ಮೊನ್ನೆ ಚಿಗುರ್ಕೊಂಡಿರೋ ಗಿಡ ಅಷ್ಟೇ. ಆದ್ರೆ ಇಂಥ ಕೆಲಸದಲ್ಲಿ ನಾನು ಹೆಮ್ಮರ. ಏನ್ ಮಾಡ್ತೀನಿ ಅಂತ ನೋಡು. ನನ್ನ ಮುಂದೆ ಅವಳ ಆಟ ಏನು ನಡೆಯಲ್ಲ. ನನಗೆ ಯಾಕೋ ನಿಮ್ಮ ಮಾತು ಉಲ್ಟಾ ಕೇಳಿಸ್ತಾ ಇದೆಯಲ್ಲ. ಅಲ್ಲ ಮೇಡಮ್ ಬರೇ, ಅವಳೇನೋ ಆಟ ಆಡ್ತಾನೆ ಇದ್ದಾಳೆ, ಆದ್ರೆ ನೀವು ಮಾತ್ರ ಕೂಗಾಟ ಕಿರ್ಚಾಟ ಮಾಡ್ತಾನೇ ಇದ್ದೀರಾ. ವಾಟ್ ಈಸ್ ಮಾವು ಇದ್ದಕ್ಕಿದ್ದಾಗೆ ಮಧ್ಯ ಹೇಗೆ ಬಂದ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಆ ಶ್ರಾವಣಿ ಸುಬ್ಬು ವೀರು ಹೆಸರು ತಗೊಳ್ಳಲ್ಲ ಅಂತ ಕಾನ್ಫಿಡೆನ್ಸ್ ಅಲ್ಲೇ ನಾನು ಇಷ್ಟು ಕೆಲಸ ಮಾಡಿಸಿದ್ದು. ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ವಿಷಯ ಹೇಗೆ ಗೊತ್ತಾಯ್ತು? ಅದನ್ನ ನೀವು ಯೋಚನೆ ಮಾಡಿ ಮೇಡಮ್ ಅವರೇ. ಮುಂದೇನಾದ್ರೂ ಪ್ಲಾನ್ಗಳಿತ್ತು ಅಂದ್ರೆ ಶ್ರಾವಣಿನ ತಲೆಯಲ್ಲಿ ಇಟ್ಟುಕೊಂಡು ಮಾಡಿ, ಇಲ್ಲ ಅಂದ್ರೆ ನಿಮ್ ಪ್ಲಾನ್ಗಳೆಲ್ಲ ಟುಸ್ ಪಟಾಕಿನೇ. ಕಾನ್ಸಬ್ರು, ಈಗ ಏನ್ ಮಾಡೋಣ? ಏನ್ ಮಾಡೋಣ ಈಗ ನಿನ್ನ ಮಗನಿಗೆ ಕೆಲಸ ಅಂತೂ ಹೋಗಿದೆ. ಆ ವಿಷಯ ಇಟ್ಕೊಂಡು ನಿನ್ನ ಸೊಸೆ ಕೆಲಸ ಬಿಡೋದು ಹೇಗೆ ಅಥವಾ ಕೆಲಸವನ್ನ ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದ. ಈಗ ಸದ್ಯಕ್ಕೆ ದಾರಿ ಬಿಟ್ರೆ ಇಬ್ರು ಒಳಗೋಗಲ್ಲ. ಇಲ್ಲ, ನಾವಿಡೋ ಪ್ರತಿ ಹೆಜ್ಜೆಗೂ ಆ ಶ್ರಾವಣಿ ಮುಳ್ಳಾಗಿ ಬರ್ತಿದ್ದಾಳೆ. ಇಲ್ಲ ಮಾಡಿ, ನಾವಿನ್ನು ಮುಂದೆ ಬೇರೆ ತರನೇ ಯೋಚನೆ ಮಾಡ್ಬೇಕು. ಮನೆಯವರೆಲ್ಲ ಬೀದಿ ಪಾಲಾಗ್ಬೇಕು. ಹೌದು ಮಾ, ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಯು ರೈಟ್. ನಾನು ಈಗಲೇ ಒಂದ್ 10 ಹುಡುಗರನ್ನ ಮನೆಗೆ ಕಳಿಸಿ ಆ ಮನೆಯವ್ರನ್ನೆಲ್ಲ ಬೀದಿ ಪಾಲ್ ಮಾಡಿ ಮನೇನ ನೆಲ್ಸಮ ಮಾಡಿ ಎಲ್ಲರೂ ಕೊಂದಾಕ್ಬಿಟ್ಟು ಬರಕ್ ಹೇಳ್ತೀನಿ.